ಬದುಕು ಅಂದರೆ ದಿನ ಅಂತ ಕಳೆದಾಗ ಸಾಕು ಎಂದು ವಿವೇಕಾನಂದರು ಹೇಳುತ್ತಾರೆ. ಇಲ್ಲ, ಸುತ್ತಲಿನ ಪರಿಸ್ಥಿತಿಗಳು ನಿನ್ನನ್ನು ತುಳಿಯಬೇಕು ಅಂತ ಕಾಯುತ್ತಿದ್ದಾಗ ಅದನ್ನು ಎದುರಿಸಿ ನಿಲ್ಲುವುದೇ ನಿಜವಾದ ಬದುಕು. ಇಂದಿನ ಜಗತ್ತಿನಲ್ಲಿ ಅನೇಕ ಜನರು ಬದುಕುತ್ತಿದ್ದಾರೆ, ಆದರೆ ಎಲ್ಲರೂ ಜೀವನವನ್ನು ಬದುಕುತ್ತಿಲ್ಲ. ಕೆಲವರು ಕೇವಲ ದಿನಗಳನ್ನು ಕಳೆಯುತ್ತಿದ್ದಾರೆ. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವುದು, ಸಂಜೆ ಮನೆಗೆ ಬರುವುದು, ಮತ್ತೆ ಮಲಗುವುದು, ಹೀಗೆ ವರ್ಷಗಳು ಕಳೆಯುತ್ತವೆ. ಆದರೆ ಅವರ ಕನಸುಗಳು, ಗುರಿಗಳು ಮತ್ತು ಆಸೆಗಳು ಹಾಗೆಯೇ ಉಳಿದು ಬಿಡುತ್ತವೆ. ಜೀವನ ಅಂದರೆ ಕೇವಲ ಉಸಿರಾಡುವುದು ಅಲ್ಲ, ಜೀವನ ಅಂದರೆ ಸವಾಲುಗಳನ್ನು ಎದುರಿಸುವುದು, ಕಷ್ಟಗಳು ಬಂದಾಗ ಹಿಂದೆ ಸರಿಯದೆ ಮುಂದೆ ಸಾಗುವುದು, ಎಲ್ಲರೂ ನಿನ್ನ ವಿರುದ್ಧ ನಿಂತಾಗಲೂ ನಿನ್ನ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳದಿರುವುದು. ಒಬ್ಬ ವ್ಯಕ್ತಿ ಯಶಸ್ಸಿನ ಹಾದಿಯಲ್ಲಿ ನಡೆಯುವಾಗ ಅವನನ್ನು ತಡೆಯಲು ಹಲವಾರು ಅಡೆತಡೆಗಳು ಬರುತ್ತವೆ. ಕೆಲವರು ಅವನನ್ನು ಹಾಸ್ಯ ಮಾಡುತ್ತಾರೆ, ಕೆಲವರು ಅವನ ಕನಸುಗಳನ್ನು ಅಸಾಧ್ಯ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಅವನು ಸೋಲಲಿ ಎಂದು ಕಾಯುತ್ತಾರೆ. ಆದರೆ ನಿಜವಾದ ಸಾಧಕ ಇವೆಲ್ಲವನ್ನು ಕೇಳಿ ಕುಗ್ಗುವುದಿಲ್ಲ, ಏಕೆಂದರೆ ಅವನಿಗೆ ಗೊತ್ತು, ಜೀವನದಲ್ಲಿ ಗೆಲ್ಲಬೇಕಾದರೆ ಮೊದಲು ಭಯವನ್ನು ಗೆಲ್ಲಬೇಕು, ಸೋಲನ್ನು ಒಪ್ಪಿಕೊಳ್ಳದೆ ಮತ್ತೆ ಮತ್ತೆ ಪ್ರಯತ್ನಿಸಬೇಕು. ಒಂದು ಬಾರಿ ಬಿದ್ದರೆ ಎದ್ದು ನಿಲ್ಲಬೇಕು, 10 ಬಾರಿ ಬಿದ್ದರೂ 11ನೇ ಬಾರಿ ಎದ್ದು ನಿಲ್ಲಬೇಕು. ನಮ್ಮ ಜೀವನದ ದೊಡ್ಡ ಶತ್ರು ಬೇರೆ ಯಾರೂ ಅಲ್ಲ, ನಮ್ಮೊಳಗಿನ ಭಯ ಮತ್ತು ನಿರಾಸೆಯೇ ದೊಡ್ಡ ಶತ್ರು. ನನಗೆ ಆಗಲ್ಲ, ನಾನು ಗೆಲ್ಲಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂಬ ಆಲೋಚನೆಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತವೆ. ಆದರೆ ಒಮ್ಮೆ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಟರೆ ಜಗತ್ತಿನ ಯಾವ ಶಕ್ತಿಯೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಆತ್ಮವಿಶ್ವಾಸ ಇರುವ ವ್ಯಕ್ತಿ ಸಾಮಾನ್ಯ ಮನುಷ್ಯನಲ್ಲ, ಅವನು ತನ್ನ ಭವಿಷ್ಯವನ್ನು ತಾನೇ ನಿರ್ಮಿಸಿಕೊಳ್ಳುವ ಶಕ್ತಿ ಹೊಂದಿರುತ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ಎದ್ದು ನಿಲ್ಲಿ, ಧೈರ್ಯವಾಗಿ ಮುಂದೆ ಸಾಗಿರಿ, ನಿಮ್ಮ ಗುರಿಯನ್ನು ತಲುಪುವವರೆಗೂ ನಿಲ್ಲಬೇಡಿ. ಕಷ್ಟಗಳು ಬಂದರೆ ಹೆದರಬೇಡಿ, ಅವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬಂದಿವೆ ಎಂದು ತಿಳಿಯಿರಿ. ಜೀವನದಲ್ಲಿ ಯಾರೂ ಶಾಶ್ವತವಾಗಿ ಸೋತವರಲ್ಲ, ಪ್ರಯತ್ನ ನಿಲ್ಲಿಸಿದವರು ಮಾತ್ರ ಸೋತವರು. ಪ್ರಯತ್ನ ಮುಂದುವರಿಸಿದವರಿಗೆ ಒಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ. ಆದ್ದರಿಂದ ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ. ಪರಿಸ್ಥಿತಿಗಳು ಹೇಗೆ ಇರಲಿ, ಜನರು ಏನೇ ಹೇಳಲಿ, ನಿಮ್ಮ ಕನಸುಗಳ ಕಡೆ ಹೆಜ್ಜೆ ಇಡುತ್ತಾ ಹೋಗಿ. ಯಾಕೆಂದರೆ ನಿಜವಾದ ಬದುಕು ಅಂದರೆ ದಿನ ಕಳೆಯುವುದು ಅಲ್ಲ, ಸವಾಲುಗಳನ್ನು ಎದುರಿಸಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವುದೇ ನಿಜವಾದ ಬದುಕು.